ಎಲ್ಲರಿಗೂ ನಮಸ್ಕಾರ. ಸೊ ಶಶಾಂಕ್ ಸರ್ ನಾವು ನೆಕ್ಸ್ಟ್ ಫಿಲ್ಮ್ ಯಾರು ಮಾಡಬೇಕಾದ್ರೆ ದೋಸಲ್ಲಿ ಯಾರು ಮಾಡಬೇಕು ಅಂತ ಒಂದಷ್ಟು ಡಿಸ್ಕಷನ್ ಮಾಡಿರ್ತಾರೆ. ಸುಮಾರು ಸ್ಕ್ರಿಪ್ಟ್ಗಳಲ್ಲಿ ಶಶಾಂಕ್ ಸರ್ ಏನಂದ್ರೆ ನಾನು ಇಲ್ಲಿವರೆಗೂ ಮಾಡಿದಿರೋಂಥ ಒಂದು ಪಾತ್ರ ಮಾಡಬೇಕು ಅಂತ, ಪ್ಲಸ್ ಅವರು ಇಲ್ಲಿವರೆಗೂ ಮಾಡಿದಿರೋಂಥ ಒಂದು ಸಿನಿಮಾ ಮಾಡಬೇಕು ಅಂತ. ಆಡಿಯೋ ಬರ್ತಾ ಇಲ್ಲ ಅಲ್ಲ, ಆಡಿಯೋ ಇಲ್ಲಿ ಬರ್ತಾ ಇಲ್ಲ ಇಷ್ಟೊಂದು ಮಾತಾಡಿ ಒಂದೇ ನಿಮಿಷ ಶುರು. ಸೊ ಶಶಾಂಕ್ ಸರ್ ಇಲ್ಲಿವರು ಮಾಡ್ದಿರೋಂಥ ಒಂದು ಅಂದ್ರೆ ಒಂದು ಜಾನರ್ ಆಗ್ಬೋದು ಅಥವಾ ಒಂದು ಹೇಳಿದಿರೋಂಥ ಒಂದು ಕತೆ, ಅಂದ್ರೆ ನನ್ನ ಅನಿಸಿಕೆ ಕನ್ನಡಕ್ಕೆ ಇದು ತುಂಬಾ ಹೊಸ ರೀತಿಯಾದಂಥ ಕತೆ ಇದು. ಈ ಥರದ್ದೊಂದು ಸಿನಿಮಾ ನಾನು ನೋಡಿಲ್ಲ, ಅಂದ್ರೆ ನಮ್ಮಲ್ಲಿ ಮಾಡಿಲ್ಲ. ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ, ಪ್ಲಸ್ ನನಗೆ ಎಸ್ಪೆಷಲಿ ಬೇರೆ ಥರನೇ ಒಂದು ಮ್ಯಾನರಿಸಮ್ ಆಗ್ಬೋದು, ಒಂದು ಏನು ನೀವು ನೋಡಿದ್ರಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಲುಕ್ಕು ಪ್ರತಿಯೊಂದು ಅಥವಾ ಕ್ಯಾರೆಕ್ಟರು, ಸೊ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡ್. ಸೊ ಸುಮಾರೊಂದು ಫ್ಯಾಮಿಲಿ ಹುಡುಗ, ಒಂದು ಒಳ್ಳೆ ಹುಡುಗ, ಸೊ ಇದೇ ಥರದ್ದು ಜಾಸ್ತಿ ಮಾಡ್ತಾ ಇದ್ದೆ. ಸೊ ಒಂದೇ ಸತಿ ಕರ್ಕೊಂಡ್ಬಂದು ನಾವು ಬ್ರ್ಯಾಟ್ ಮಾಡಿಬಿಟ್ರು ಸರ್. ಅಂದ್ರೆ ಕಂಪ್ಲೀಟ್ ನಾನಲ್ಲ, ಸೊ ಆ ಥರದೊಂದು ಪಾತ್ರ. ಆ್ಯಂಡ್ ತುಂಬಾ ಅದ್ಭುತವಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು 80-90% ಶೂಟಿಂಗ್ ಆಗೋಗಿದೆ, 90% ಮೇಲೆ ಆಗೋಗಿದೆ ಶೂಟಿಂಗ್. ಸೊ ತುಂಬಾ ಅದ್ಭುತವಾಗಿ ಬಂದಿದೆ. ನನಗೆ ತುಂಬಾ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ. ಯಾಕಂದ್ರೆ ಕೌಸಲ್ಯ ಸಿನಿಮಾ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಡೆಫಿನೆಟ್ಲಿ ಇದೊಂದು ತುಂಬಾ ವರ್ಷಗಳ ತನಕ ಉಳ್ಕೊಳ್ಳುವಂತ ಒಂದು ಚಿತ್ರ ಅಂತ. ಸೊ ಅದೇ ರೀತಿ ಬ್ರ್ಯಾಟ್ ತುಂಬಾ ವಿಭಿನ್ನವಾದ, ಪ್ಲಸ್ ತುಂಬಾ ಇವತ್ತಿನ ಜನರೇಷನ್ಗೆ, ಇವತ್ತಿನ ಯೂತ್ಸ್ಗೆ ಅಟ್ರಾಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್ ಇದು. ನಿಮ್ಗೆ ಆಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರ್ ಅಥವಾ ನೀವು ಸಾಂಗ್ ಸೂಕ್ಷ್ಮವಾಗಿ ನೋಡಿದ್ರೆ ಆಕ್ಚುಲಿ ಕತೆ ಅದರಲ್ಲಿದೆ. ಸೊ ಅದನ್ನ ಅಬ್ಸರ್ವ್ ಮಾಡ್ಬೋದು. ಅಲ್ಲೇನೇ ನಮ್ಮ ಸಿನಿಮಾದಲ್ಲಿ ಹೇಳಕ್ ಹೊರಟಿದೀವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನೋ ಅಂತ. ಶಶಾಂಕ್ ಸರ್ ಹೇಳಿ ಏನೇನು ರಿವೀಲ್ ಮಾಡ್ತಾರಂತ. ಆ್ಯಂಡ್ ಮಂಜು ಸರ್ ಬಗ್ಗೆ ಹೇಳಲೇಬೇಕು. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ನಿಮ್ಗೆ ಪ್ರತಿಯೊಂದು ಫ್ರೇಮಲ್ಲಿ ರಿಚ್ನೆಸ್ ಆಗ್ಬೋದು, ಕಾಸ್ಟ್ಯೂಮ್ಗಳಾಗ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಐ ಥಿಂಕ್ ಕಾಸ್ಟ್ಯೂಮ್ಸ್ ಈ ಫಿಲಮ್ ನಾನು ಹಾಕಿರೋಷ್ಟು ಯಾವ ಸಿನಿಮಾಗೂ ಹಾಕಿಲ್ಲ. ಐ ಥಿಂಕ್ ಇಷ್ಟು ವರ್ಷ ನಾನೇನು ಹಾಕಿದ್ದೆ ಎಲ್ಲ ಸೇರಿ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ. ತುಂಬಾ ಅಂದ್ರೆ ಒಂದು ಅಪ್ಡೇಟೆಡ್ ಕಾಸ್ಟ್ಯೂಮ್. ನಿಮಗೆ ಒಂದು 2-3 ಏನ್ ಹೇಳ್ತಾರೆ, ಒಂದು ಲೇಯರ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಒಂದು ಮಿಡಲ್ ಕ್ಲಾಸು, ಒಂದು ಹೈ ಕ್ಲಾಸು, ಆ ಥರದ್ದು ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ನಿಮ್ಗೆ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ನನ್ನ ಬೇರೆ ರೀತಿನ ತೋರಿಸಿದ್ದಾರೆ. ತುಂಬಾ ಎಕ್ಸೈಟ್ ಆಗಿದ್ದೀನಿ ಈ ಚಿತ್ರಕ್ಕೆ ಡೆಫಿನೆಟ್ಲಿ. ಅಂಡ್ ಮನೀಷಾ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ, ಸೊ ಈ ಮುಂಚೆ ತೆಲುಗಲ್ಲಿ ಮಾಡಿದ್ದಾರೆ. ಸೊ ಅವ್ರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆ ನಟಿ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ವೆಲ್ಕಮ್ ಮನೀಷಾ. ಅಂಡ್ ಸಾಕಷ್ಟು ತಾರಾಗಣಗಳಿದೆ, ಸ್ಟಾರ್ ಕಾಸ್ಟ್ಗಳು. ಡ್ರ್ಯಾಗನ್ ಮಂಜು ಅವರಿದ್ದಾರೆ, ನನ್ನ ಫೇವ್ರೆಟ್ ವಿಲನ್ ರಮೇಶ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ತುಂಬಾ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತಾರೆ. ಐ ಥಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಅಂತ ಡೆಫಿನೆಟ್ಲಿ ಇರುತ್ತೆ ಥಿಯೇಟ್ರಲ್ಲಿ. ಖಂಡಿತ ಒಳ್ಳೆ ಹುಡುಗನ ಬ್ರ್ಯಾಟ್ ಆಗಿ ಸ್ಕ್ರೀನ್ ಮೇಲೆ ನೋಡೋದು ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಇಂಡಸ್ಟ್ರಿಗೆ ಮತ್ತೊಮ್ಮೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮನೀಷಾ ಕಾಂದ್ಕೂರ್. ಈ ಟೈಟಲ್ ಲಾಂಚಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಒರಿಜಿನಲಿ ಕನ್ನಡದ ಹುಡುಗಿ, ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗಿನಲ್ಲಿ. ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ. ಅದು ಕೂಡ ಪ್ರಜ್ವಲ್ ಸರ್, ಯಶ್ ಸರ್, ರಾಧಿಕಾ ಮ್ಯಾಮ್, ನೇಹಾ ಶೆಟ್ಟಿ ಇಂಥ ಹೊಸಬ್ರನ್ನ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಸರ್. ಸೊ ನಾನು ಲಕ್ಕಿ ಅಂತಾನೆ ಹೇಳಬೇಕು. ಶಶಾಂಕ್ ಸರ್ ಮೂವೀಸಲ್ಲಿ ಆ ಸ್ಪೆಷಾಲಿಟಿ ಏನಂದ್ರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ರು, ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಆರ್ DOP ಸರ್, ಅಭಿಲಾಷ್ ಸರ್. ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟರು. ಈ ಚಿತ್ರದಲ್ಲಿ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿಗೆ ಕನೆಕ್ಟ್ ಆಗುವಂತಹ ಪಾತ್ರ ಅದು. ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್, ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ. ಆ ಪ್ರೋಸೆಸ್ ಅಲ್ಲಿ ಕೃಷ್ಣ ಸರ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಥ್ಯಾಂಕ್ ಯು ವೆರಿ ಮಚ್. ಶಶಾಂಕ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪರ್ಫಾರ್ಮೆನ್ಸ್ ನಾನು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ.
ನಿಮ್ ಎಲ್ಲರ ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ಸ್ ಈ ಹೊಸ ಕಲಾವಿದ ಮೇಲೆ ಇರಲಿ. ಥ್ಯಾಂಕ್ ಯು. ಮಂಜುನು ನಾನು ಇಡೀ ಪಿಕ್ಚರ್ ಹಿಂಗೆ ನಗ್ತಾನೆ ಇರ್ತೀವಿ. ಅಂದ್ರೆ ಆ ಪಾತ್ರಗಳು ಹಂಗಿದೆ. ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ ಅಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು. ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡ್ಬೇಕು ನೀವು ಅಂತ ಹೇಳಿದ್ರು. ನನಗೆ ಶಶಾಂಕ್ ಸರ್ ಮೊದಲಿಂದಾನು ತುಂಬಾ ಇಷ್ಟವಾದ ನಿರ್ದೇಶಕ. ಅವ್ರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಇದು ಸತ್ಯ ಕೂಡ. ಅವ್ರ ಹೆಸರಿಗೆ ತಕ್ಕಂತ ನಿರ್ದೇಶಕ ಅವರು. ಶಶಾಂಕ್ ಅಂದ್ರೆ ಚಂದ್ರ, ಹಿ ಈಸ್ ಕ್ಲಿಯರ್ ಅಂಡ್ ಕೂಲ್. ಅದು ನನಗೆ ಇಷ್ಟ ಆಗಿರೋದು ಅವರಲ್ಲಿ ವಿಷಯ. ಅವ್ರಿಗೆ ಯಾವುದೇ ರೀತಿಯಾದ ಶೂಟಿಂಗ್ ನಲ್ಲಿ ಇರ್ಬೋದು, ಪಾತ್ರ ವಿವರಣೆಯಲ್ಲಿ ಇರ್ಬೋದು, ಪಾತ್ರ ನಿಭಾಯಿಸೋ ರೀತಿಲಿ ಇರ್ಬೋದು, ಯಾವುದೇ ರೀತಿಯಾದ ಧಾವಂತ ಇಲ್ಲ, ಹರಕಿರಿ ಇಲ್ಲ. ಆರಾಮಾಗಿ ಅವ್ರು ಏನ್ ಅಂದ್ಕೊಂಡಿದ್ದಾರೆ ಅದನ್ನ ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆ ಕಳಿಸ್ಕೊಡ್ತಾರೆ. ಹಾಗಾಗಿ ನನಗೆ ಅವರ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಈಸ್ ವೆರಿ ಕ್ಲಿಯರ್. ಆ ವಿಷಯದಲ್ಲಿ ನನಗೆ ಅವ್ರು ಬಹಳ ಇಷ್ಟ. ಮತ್ತೆ ಮಂಜು ಬಗ್ಗೆ ನಾನು ಹೇಳಬೇಕು, ನಂದು ಇವ್ರದ್ದು ಬಹಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ಅಂದ್ರೆ ಸದಾ ಒಟ್ಟಿಗೆ ಇರ್ತೀವಿ, ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್. ಅಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಷ್ ಕಲ್ಲಾಟಿ. ಅವರು ತುಂಬಾ ಒಳ್ಳೆ ಎಸ್ಥೆಟಿಕ್ ಸೆನ್ಸ್ ಇರುವಂತ ಕ್ಯಾಮ್ರಾ ಸಿನಿಮಾಟೋಗ್ರಾಫರು. ಅಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಇದ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಾದ ತುಂಬಾ ನಾನು ಅಚ್ಯುತ ಕೃಷ್ಣ ಸರ್ ಎಲ್ಲರೂ ತುಂಬಾ ನಾವು ಆರಾಮಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್ ತರ ಶೂಟಿಂಗ್ ಮಾಡಿದೀವಿ. ಇನ್ನೊಬ್ರು ವಿಷಯ ಹೇಳಲೇಬೇಕು, ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಂಡ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ, ಅವರು ಡಾಲ್ಫಿನ್ ಅಂತ ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಡಾಲ್ಫಿನ್ ಇಸ್ ಅ ವೆರಿ ಆಕ್ಟಿವ್ ಅನಿಮಲ್. ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ, ಟಕ 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 ಅಂತ ಓಡಾಡ್ತಾ ಇರ್ತಾರೆ, ಟಕ 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 ಅಂತ ಎಲ್ಲರ ಜೊತೆ ಬೆರೀತಾ ಇರ್ತಾರೆ. ಆಕ್ಟ್ರೆಸ್ ನ ಚೆನ್ನಾಗಿ ಮಾತಾಡಿಸ್ತಾರೆ, ಟೆಕ್ನಿಷಿಯನ್ ನ ಮಾತಾಡಿಸ್ತಾರೆ, ಸ್ಪಾಟ್ ಅಲ್ಲಿ ಇರ್ತಾರೆ, ಓಡಾಡ್ತಾರೆ. ಹಿ ಇಸ್ ವೆರಿ ಆಕ್ಟಿವ್. ಅಂದ್ರೆ ಪ್ರೊಡ್ಯೂಸರ್ಸ್ ಹಂಗೆ ಆಕ್ಟಿವ್ ಆಗಿರೋದು ತುಂಬಾ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರೋಲ್ಲಿ. ಹಿ ಇಸ್ ವೆರಿ ಆಕ್ಟಿವ್ ಅಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಜ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ. ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ ಎವ್ರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ರು. ಯು ಪೀಪಲ್ ವಿಲ್ ಎಂಜಾಯ್ ಇಟ್. ಥ್ಯಾಂಕ್ ಯು ಸರ್. ಸರ್ ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ವಿಲನ್ಸ್ ಇಷ್ಟು ನಗೋದು ನಮ್ಮ ಫಸ್ಟ್ ಟೈಮ್ ನೋಡೋದು. ವಿಲನ್ಸ್ ಜಾಸ್ತಿ ನಕ್ಕಿರೋದು ಈ ಸಿನಿಮಾದಲ್ಲಿ. ಇಷ್ಟು ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಶಶಾಂಕ್ ಸರ್, ನಾನು ಎಷ್ಟೇ ಹಿಂಸೆ ಕೊಟ್ಟರು, ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ, ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟು ಅಲ್ಲಿಗೆ ಅವಾಗ ಗೊತ್ತಾಗಲಿಲ್ಲ. ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ಇದ್ದ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲಾನು. ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ. ಮತ್ತು ಎಲ್ಲಾನು ಸ್ಫೋಟೋ ತಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್. ನನಗೆ ತುಂಬ ಇಷ್ಟ ಆಯಿತು. ಅದು ಶೂಟಿಂಗ್ ಬೇಡ ಅನಿಸ್ತಾ ಇಲ್ಲ. ಒಂದು ಅಲ್ಲಿ ಏನಿಲ್ಲ ಕಾಲೇಜ್ ಹೋದ್ವಿ, ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಹೋಗೋ ಥರ ಇತ್ತು. ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಕೋ ಆರ್ಟಿಸ್ಟ್ ಸಪೋರ್ಟ್ ತುಂಬ ಬೇಕಿದೆ ಎಲ್ಲ ಹೀರೋ ಸರ್ ಆಗಲಿ, ಮತ್ತು ನಮ್ಮ ಸೀನಿಯರ್ ಮಾತಾಡಕ್ಕೆ ಬಿಡಿ ಸರ್, ರಮೇಶ್ ಚಂದ್ರ ಸರ್ ಆಗಲಿ ಮತ್ತು ಅಚ್ಚು ಸರ್ ಆಗಲಿ ಎಲ್ಲಾನು ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರು. ಯಾಕಂದ್ರೆ ಇವಾಗ ನಂದು ಇದು 2ನೇ ಮೂವಿ ಆಕ್ಚುಲಿ ಹೇಳಕ್ ಹೋದ್ರೆ ಬೇರೆ ಮೂವೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಡೈಲಾಗ್ಸ್ ಇರುವಾಗ ಸಪೋರ್ಟಿಂಗ್ ಮಾಡ್ತಾ ಇದ್ರು. ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು. ತುಂಬಾ ಖುಷಿ ಅನ್ಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್. ಈ ಟೀಮ್ ಇನ್ನ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್, ರಮೇಶ್ ಚಂದ್ರ ಸರ್, ನೀವಿಬ್ರು ಇದೇ ಥರ ಯಾವಾಗಲೂ ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಇವ್ರು ಆಕ್ಚುಲಿ ಬೇಸಿಕಲಿ ತುಂಬಾ ಲಕ್ಕಿ ಪರ್ಸನ್. ಇವ್ರು ಏನ್ ಬಿಟ್ಟಿದ್ದಾರೆ ನೋಡಿ, ಅವ್ರ ಫಸ್ಟ್ ಪಿಕ್ಚರೇ ಇವ್ರಿಗೆ ಏನು ಝೀರೋ ನಾಲೆಡ್ಜ್ ಸಿನಿಮಾ ಬಗ್ಗೆ, ಏನಂದ್ರೆ ಏನೋ ಗೊತ್ತಿಲ್ಲದಲ್ಲೇ ಬಂದು ಒಂದು ಸಿನಿಮಾ ಮಾಡಿ ಸೂಪರ್ ಹಿಟ್ ಸಿನಿಮಾ ಕೊಟ್ರು. ಆಮೇಲೆ ಎಂತ ಲಕ್ಕಿ ಪರ್ಸನ್ ಅಲ್ವಾ. See, people have blessed me.
ನಾವು ಆಕ್ಚುಲಿ ನಮ್ಮ ಮಾಧ್ಯಮದವ್ರಿಗೆ ಅದೇ ಗೊತ್ತು, ಅವ್ರು ನೋಡ್ತಾ ಇದ್ದಾರೆ, ಎಲ್ಲ ನಮಗೆ ಮುಖ ಪರಿಚಯ ಇರೋರು. ಅವ್ರನ್ನ ನೋಡಿ ಇನ್ನೂ ನಾನು ಮರ್ತಿಲ್ಲ, ಬಂದ ತಕ್ಷಣ ಮಾತಾಡಿದ್ರು. ಸೊ ಇಷ್ಟು ವರ್ಷ ಆದ್ರೂ ನನ್ನ ನೆನ್ಪಿಟ್ಟಿದ್ದಾರೆ. ಸೊ ದಟ್ ಈಸ್ ಒನ್, ಯು ಸಿ ಹೌ ಮಚ್ ಸಪೋರ್ಟ್ ಐ ಗಾಟ್ ದೆನ್. ಅದೇ ರೀತಿ ಐ ಆಮ್ ವೆರಿ ಶ್ಯೂರ್ ಬ್ರ್ಯಾಟ್ ಕೂಡ ದೇ ವಿಲ್ ಸಪೋರ್ಟ್ ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ಡ್ರ್ಯಾಗನ್ ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ಆಲ್ ದ ಟೀಮ್, ತೇಜಸ್, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್, ಆಲ್ ಆಫ್ ಯು, ಗೌರವ್, ಸಂಚೇತ್ ಆ್ಯಂಡ್ ಶ್ರೀವತ್ಸ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್, ಐ ಆಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯು. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ, ವಾಟ್ ಈಸ್ ಆಕ್ಟಿಂಗ್ ಅಂದ್ರೆ ಇದಾ ಅನ್ನೋದು ವಿ ಹ್ಯಾವ್ ಟು ಲರ್ನ್ ಫ್ರಮ್. ಐ ಟೋಲ್ಡ್ ಮನೀಷಾ ನಿಮ್ಗೆ ಗೊತ್ತು, ನೀವು ಅವತ್ತು ಹೇಳಿದ್ರಲ್ಲ, ಏನೋ ಕನ್ನಡ ಏನೋ ಒಂದು ಜೋಕ್ ಮಾಡಿದ್ರು. ನೆಕ್ಸ್ಟ್ ಪಿಕ್ಚರ್ ನನಗೂ ಕ್ಯಾರೆಕ್ಟರ್ ಹಾಕಿ ಅಂತ ಕೇಳಲ್ಲ ತಾನೆ, ಕಲ್ತ್ಕೊಂಡ್ಬಿಟ್ಟೆಲ್ಲ. ಇಲ್ಲ ಸರ್, ನೆಕ್ಸ್ಟ್ ಟಾರ್ಗೆಟ್ ರಮೇಶ್ ಇದ್ರೆ ಯಾಕೆ ಸರ್ ಎಲ್ಲ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ಟಾರ್ಗೆಟ್ ಈಸ್ ಡೈರೆಕ್ಷನ್. ನಂಬುಡಿಕೆ ಬೆಂಕಿ. ಶಶಾಂಕ್ ಸರ್ ಒಂದು ಜೋಕ್ ಯಾವಾಗಲೂ ಒಂದು ತಮಾಷೆ ಮಾಡ್ತಾರೆ. ಸರ್ ನೀವು ಏನ್ ಕೆಲಸ ಮಾಡ್ತೀರಾ? ವೆರಿ ಈಸಿ, ಗ್ರೂಪ್ ಮಾಡಿದೀವಿ ಒಂದು ಎಲ್ಲರೂ. ಸೊ ಆ ಗ್ರೂಪ್ ಅಲ್ಲಿ ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಅಂತ ಹಾಕ್ತೀನಿ ನಾನು. ಸರ್ ನೀವು ಏನಿದೆ ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಅಂತ ಹಾಕ್ತೀರಾ, ಪೇಮೆಂಟ್ ಆಗ್ಬಿಡುತ್ತೆ, ನೀವೇನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ನನಗೆ. ಸೊ ಅದಕ್ಕೆ ನೆಕ್ಸ್ಟ್ ಇವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಾವು ಡೈರೆಕ್ಷನ್ ಮಾಡೋದು. ಸರ್ ಏನೂ ಇಲ್ಲ, ಸಿಂಪಲ್. ಆಸ್ ಎ ಪ್ರೊಡ್ಯೂಸರ್ ನಿಮ್ಗೆ ಹೇಳ್ತೀನಿ, ವೆರಿ ಸಿಂಪಲ್. ನೀವು ಒಂದು ಮೆಸೇಜ್ ಅಷ್ಟೇ, ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಆಗ್ಬಿಡುತ್ತೆ. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್, ಥ್ಯಾಂಕ್ಸ್ ಫಾರ್ ಸಚ್ ಅ ವಂಡರ್ಫುಲ್ ಸ್ಟೋರಿ. ಸ್ಟೋರಿ ಈಸ್ ಸೋ ಯೂನಿಕ್. ಕೇಳಿದಾಗ ನನಗೆ ಐ ವಾಸ್ ವೇಟಿಂಗ್, ಇದೆ ಈ ಥರ ಕತೆಗೆ ಇಷ್ಟು ವರ್ಷ ವೇಟ್ ಮಾಡ್ತಾ ಇದ್ನೇನೋ ಅನ್ನೋಂಥ ಒಂದು ಫೀಲಿಂಗ್ ಬಂತು. ಆ್ಯಂಡ್ perfect, everything is in place for the first time. Hopefully we will achieve the highest success. Thank you very much everybody. Thank you sir. ಮಂಜುನಾಥ್ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರೆ, ತುಂಬಾ ಗ್ಯಾಪ್ ತಗೊಂಡ್ರಿ. ಈ ಸಿನಿಮಾ ಹಿಟ್ಟಾದ್ರೂ ಗ್ಯಾಪ್ ತಗೋಬೇಡಿ ದಯವಿಟ್ಟು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ. ಅಂಡ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಶಶಾಂಕ್ ಸರ್ ಅಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್ ಎಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಇದು ಡೆಫಿನೆಟ್ಲಿ ಈ ಸಾಂಗ್ ಬಿಟ್ಟು ಇನ್ನೂ 2 ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಇದೆ, ಒಂದು ಮೆಲಡಿ ಸಾಂಗ್ ಇದೆ. 100% 2 ಸಾಂಗು ಇದಕ್ಕಿಂತ ತುಂಬ ಚೆನ್ನಾಗಿದೆ, ಅದು ಇನ್ನೂ ಹಿಟ್ ಆಗುತ್ತೆ. ಇದು ಚೆನ್ನಾಗಿದೆ, ಬಟ್ ಅದೆರಡು ತುಂಬ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಶಶಾಂಕ್ ಸರ್ ಅಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಗೆಟಪ್ಪಲ್ಲಿ, ಫುಲ್ ಮೇಕ್ ಓವರ್. ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ರಾಹುಲ್ ಡಿಟೋ ಸರ್, ಟೀಮಿಂದ ಚೇಂಜ್ ಆಯಿತು, ರ್ಯಾಪ್ ಎಲ್ಲ ಇವಾಗ ನಮ್ಮ ತುಂಬ ಲೇಟಾಗಿ ಬಂತು, ಬಟ್ ತುಂಬ ಫಾಸ್ಟಾಗಿ ತಗೊಳ್ತಾ ಇದೆ. ಎಲ್ಲ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಾಂಗ್ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರೆ, ತುಂಬ ಗ್ಯಾಪ್ ತಗೊಂಡ್ರಿ. ಈ ಸಿನಿಮಾ ಹಿಟ್ಟಾದ್ರೂ ಗ್ಯಾಪ್ ತಗೋಬೇಡಿ ದಯವಿಟ್ಟು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್ ಎಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಇದು ಡೆಫಿನೆಟ್ಲಿ ಈ ಸಾಂಗ್ ಬಿಟ್ಟು ಇನ್ನೂ 2 ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಇದೆ, ಒಂದು ಮೆಲಡಿ ಸಾಂಗ್ ಇದೆ. 100% 2 ಸಾಂಗು ಇದಕ್ಕಿಂತ ತುಂಬ ಚೆನ್ನಾಗಿದೆ, ಅದು ಇನ್ನೂ ಹಿಟ್ ಆಗುತ್ತೆ. ಇದು ಚೆನ್ನಾಗಿದೆ, ಬಟ್ ಅದೆರಡು ತುಂಬ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಗೆಟಪ್ಪಲ್ಲಿ, ಫುಲ್ ಮೇಕ್ ಓವರ್. ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ರಾಹುಲ್ ಡಿಟೋ ಸರ್, ಟೀಮಿಂದ ಚೇಂಜ್ ಆಯಿತು, ರ್ಯಾಪ್ ಎಲ್ಲ ಇವಾಗ ನಮ್ಮ ತುಂಬ ಲೇಟಾಗಿ ಬಂತು, ಬಟ್ ತುಂಬ ಫಾಸ್ಟಾಗಿ ತಗೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಂಚೇತ್ ಅಂತ. ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರ್ಯಾಟ್ ಗ್ಯಾಂಗ್, ನಾವೆಲ್ಲ ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಸರ್ ನಮ್ಮದು 5th ಗ್ಯಾಂಗ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಶಾಂಕ್ ಸರ್, ಅವಿನಾಶ್ ಸರ್, ಮಂಜುನಾಥ್ ಸರ್ for giving us this opportunity, and we are really grateful for this. Looking forward for the film. Thank you. ಥ್ಯಾಂಕ್ ಯು ಸೋ ಮಚ್. ಶ್ರೀವತ್ಸ್ ಅವರೇ, ಎಷ್ಟು ತಲೆಹರಟೆ ಮಾಡಿದ್ರಿ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್. ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜ್ ಅವ್ರ ಸಿನಿಮಾ ಸಾಂಗ್ಸ್ ಇಲ್ಲದೆ ನಾನು ಕಳೆದೇ ಇಲ್ಲ.
ಅವ್ರ ಜೊತೆ ಮಾಡಿ ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಅವ್ರ ಬ್ರ್ಯಾಟ್ ಅಂದ್ರೆ ನಾವು ಟೈನಿ ಬ್ರ್ಯಾಟ್, ಆನ್ ಸ್ಕ್ರೀನು ಹಾಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ. ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿದೆ, ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಗೌರವ್. ಎಲ್ಲರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದು ಲವ್ ಬರ್ಡ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ. ಸೊ ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಮ್ಗೆ ಒಂದು ಸಿನಿಮಾ ಆಕ್ಟ್ ಮಾಡಿ ಬಂದ್ಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದ್ರೆ ಈ ಸಿನಿಮಾ ಮೇಲೆ ನಾವು 100% ಇಟ್ಕೊಬೋದು. ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋ ತರ. ಸೊ ಓವರ್ ಟೀಮ್ ಚೆನ್ನಾಗಾಗಲಿ, ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬ್ರಾಟ್ ಗ್ಯಾಂಗ್ಗೆ. ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ನಿಮ್ಗೆ ಇವಾಗಲೇ ಗೊತ್ತಾಗಿರೋ ಹಾಗೆ ಬ್ರ್ಯಾಟ್ ನಮ್ಮ ಥರ್ಡ್ ವೆಂಚರು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಇಂದ. ಫಸ್ಟ್ ವೆಂಚರ್ ಬಂದ್ಬಿಟ್ಟು ಫಸ್ಟ್ ರ್ಯಾಂಕ್ ರಾಜು. ಸೊ ನಮ್ಮ ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಫಿಲ್ಮಲ್ಲಿ. ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ತುಂಬಾ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ, ಅದೇ ರೀತಿ ಫಸ್ಟ್ ರ್ಯಾಂಕ್ ರಾಜು ತರಾನೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಯಾವಾಗಲೂ ಈ ನಮ್ಮ ಕಂಪನಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಫಿಲಿಂ ಬಗ್ಗೆ ಹೇಳ್ಬೇಕು ಅಂದ್ರೆ, ಶಶಾಂಕ್ ಸರ್ ಫಸ್ಟ್ ಬಂದಾಗ ಬೇರೆ ಇನ್ನೊಂದು ಕತೆ ಹೇಳಿದ್ರು. ಅದು ತುಂಬಾ ನನಗೆ ಇಷ್ಟ ಆಗಲಿಲ್ಲ. ಅದಾದ್ಮೇಲೆ ಈ ಬ್ರ್ಯಾಟ್ ಕತೆ ಕೇಳಿದ ನಂತರ ನಾನು ತುಂಬಾ ಖುಷಿ ಆಯ್ತು. ಕನ್ನಡ ಆಡಿಯನ್ಸ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಅವ್ರ ಈ ತರ ಫಿಲಮ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಸೊ we tried our luck and we did this movie, still on the journey. So hopefully it will be a big success. Thank you. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಇರಬಹುದು ಬ್ರಾಟ್ ಬಗ್ಗೆ ನಿಮ್ಮ ಮಾತು. ನಮಸ್ಕಾರ ಎಲ್ರಿಗೂ. ಅರ್ಜುನ್ ಜೂನಿಯರ್ ಸರ್ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳಿದಾಗ, ಅಂದರೆ ಟೈಟಲ್ ರಿವೀಲ್ಗೋಸ್ಕರನೇ ಒಂದು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್. ಬಿಕಾಸ್ ಕನ್ನಡದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಆ್ಯಂಡ್ ನೀವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ತುಂಬ ಚೆನ್ನಾಗೇ ಬಂದಿದೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಶೂಟಿಂಗ್ ಇರಲಿ, ಮತ್ತು ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಲಿರಿಕ್ಸ್ ಶಶಾಂಕ್ ಸರ್ ಕಂಪ್ಲೀಟ್ ಆಗಿ ಬರ್ದಿರೋದು. ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಒಂದು ಸಣ್ಣ ಪುಟ್ಟ ಚೇಂಜಸ್ ನಾನು ಮಾಡಿದ್ದೀನಿ, ಮಾಡಿಫಿಕೇಶನ್ಸ್ ಮಾಡಿದ್ದೀನಿ ಅಷ್ಟೇ. ಎಸ್. ಸೊ 2 ಲೈನ್ ಹಾಡ್ತೀರಾ ಏನಾದ್ರು? ಶಶಾಂಕ್ ಸರ್ ಬರ್ದಿರೋದ್ರಿಂದ ನನ್ನ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಪ್ಲೀಸ್. ಫಿಲ್ಟರ್ಗಳು ತುಂಬಿರೋ ಈ ಜನಗಳ ಸ್ಟೋರಿ ಫೇರ್ ಅಂಡ್ ಲವ್ಲಿ. ಹಾನೆಸ್ಟ್ ಆಗಿರ್ತೀನಿ ಅಂದ್ರೆ ತುಳಿದಾಕ್ತಾರೆ ನಿನ್ನ ಇಲ್ಲಿ. ಭಗವಂತ ಇಟ್ಟಂಗಿರ್ತೀನಿ ಅನ್ಕೋ ಸಾಕು, ಯಾಕೆ ವೆರಿ ಬ್ರಾಟ್ ಫಿಲಾಸಫಿ ಹೇಳ್ತೀನಿ ಕೇಳೋ ಮರಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ಸಂಪಾದನೆಗಳಿಗೆ ಅಷ್ಟೇನೆ. ಭಾವನೆಗೆ ಇವನೇ ಬೇಕಾಗಿಲ್ಲ, ಬ್ರ್ಯಾಂಡ್ ಬೇಕು ಅಷ್ಟೇನೆ. ನೀತಿ ನಿಯತ್ ಅನ್ಕೊಂಡು ಹೋದ್ರೆ ಜೀವನ ಅಷ್ಟಕ್ಕಷ್ಟೇನೆ. ಮ್ಯಾಟ್ರ್ ಇರೋದು ಇಷ್ಟೇನೆ. ಸೂಪರ್ ಆಗಿ ಮ್ಯಾಟ್ರ್ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು. ನೀವು ಕೂಡ ದೊಡ್ಡ ಬ್ರ್ಯಾಂಡ್ ಆಗ್ಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು. ಅಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ರಾಘವ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಲ್ವಾ? ಎಕ್ಸಾಕ್ಟ್ಲಿ. ಓಕೆ, ತುಂಬಾ ಮುಂದೆ ಕಟ್ಸೋದ್ನ. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದ್ರೆ ಬ್ರ್ಯಾಟ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನ್ ಅಲ್ಲಿ. ಆ್ಯಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ತರ ಇದ್ರು. ಸೊ ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಇದು ಮಾಡ್ಕೊಂಡಿದ್ದವ್ರು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆಕ್ಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಶಶಾಂಕ್ ಸರ್. ಅಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಅವರು ರಾಜು ಸರ್ ಆಗಿರ್ಬೋದು, ಅಭಯ್ ಸರ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಂಜು ಸರ್ ಲೈಕ್ ಫ್ರೆಂಡ್ಲಿ ಅಂದ್ರೆ ಪ್ರೊಡ್ಯೂಸರ್ ಅನ್ನ ಅವ್ರಿಗೆ ಆಗತ್ತೇ ಇಲ್ಲ, ತುಂಬಾ ಫ್ರೆಂಡ್ ಆಗಿರ್ತಿದ್ರು. ಅವರೇ ಫಸ್ಟ್ ಬಂದು ಮಾತಾಡ್ತಿದ್ರಿ ಇಫ್ ಇನ್ ಕೇಸ್ ಏನಾದ್ರು ನೋಡಿಲ್ಲ ಅಂತಿದ್ರು. ಸೊ ಕಂಫರ್ಟ್ ಝೋನ್ ಇತ್ತು. ಅಂಡ್ ಗುಡ್ ಲಕ್ ಬ್ರ್ಯಾಟ್ ಟೀಮ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಸಂಚಿತ್, ಪಾರ್ಟ್ ಆಫ್ ಶೂಟಿಂಗ್ ಮಾಡುವಾಗಲೇ ಅದು ಹೋಲ್ ಪ್ರೋಸೆಸ್ ಒಂಥರ ಮಜವಾಗಿದೆ. ಫಸ್ಟ್ ಟೈಮ್ ಅಂತೂ ಮಂಜು ಸರ್, ರಮೇಶ್ ಸರ್ ನಗ್ತಾ ಇದ್ದಾಗ ಕಟ್ಟ ಇಲ್ಲ ಕಂಟಿನ್ಯೂ ಮಾಡ್ಬೇಕಾ ಕ್ಲಾರಿಟಿ ಇಲ್ಲ. ಆಮೇಲೆ ಅರ್ಥ ಆಯ್ತು, ಜಸ್ಟ್ ಕೀಪ್ ರೋಲಿಂಗ್, ಏನ್ ಸಿಗತ್ತೋ ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಎಸ್, ಥ್ಯಾಂಕ್ ಯು. ಫಸ್ಟ್ಲಿ ಶಶಾಂಕ್ ಸರ್, ಥ್ಯಾಂಕ್ ಯು. ದಿಸ್ ಇಸ್ ಮೈ ಥರ್ಡ್ ಫಿಲ್ಮ್ ವಿತ್ ಹಿಮ್.
ಲವ್ 360 ಅಂದರೆ 2ನೇ ಸಿನಿಮಾ. ಅದೊಂದು ಮಂಜು ಸರ್, ಫಸ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾದಲ್ಲಿ ಈ ವಿಜುವಲ್ಸ್ ಆರ್ ದ ಸ್ಕೇಲ್ ಆಫ್ ಇಟ್ ಅದು ಬರೋದಕ್ಕೆ ಮೇನ್ ಕಾರಣ ಮಂಜು ಸರ್ ಇರುತ್ತೆ. ವಿ ಹ್ಯಾವ್ ಅರೌಂಡ್ ಕ್ರಿಯೇಟಿವ್ ಬ್ಯಾಟಲ್ಸ್. ಏನೇ ಕೇಳಿದ್ರು ಅಟ್ ಸಮ್ ಪಾಯಿಂಟ್ ಹಿ ಈಸ್ ಗಿವನ್ ಇಟ್ ಟು ಅಸ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹವ್ ಡನ್ ಸರ್. ಹೋಪ್ಫುಲಿ ಯು ಲೈಕ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಮನಿಷಾ, ಶಿ ಈಸ್ ಡನ್ ರಿಯಲಿ ವೆಲ್. ಲುಕಿಂಗ್ ಫಾರ್ವರ್ಡ್. ಈಸ್ ಅ ನೈಸ್ ಆಕ್ಟರ್ಸ್ ಇನ್ ದ ಫಿಲ್ಮ್. ಇಟ್ಸ್ ಅ ಫಸ್ಟ್ ಫಿಲ್ಮ್. ಸೊ ಅರ್ಜುನ್ ಜನ್ಯ ಸರ್ ನಾವೇನು ಅವ್ರ ಬಗ್ಗೆ ಮಾತಾಡೋಷ್ಟು ಇಲ್ಲ. ಸೊ ಈಸ್ ಗಿವನ್ ಹಿಟ್ಸ್. ದಿಸ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಸೊ ಈ ಬ್ರಾಟ್ ಅಂದಾಗ ದ ಹೋಲ್ ಟೈಟಲ್ ಇಟ್ ಸೆಲ್ಫ್ ಇಸ್ ಅ ಆಂಟಿ ಹೀರೋ, ನಾಟ್ ಅ ಗುಡ್ image, but then that's how the story starts off. ಹಂಗೆ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಹೆಂಗೆ ರೀಶೇಪ್ ಆಗುತ್ತೆ, ವಾಟ್ ಡಸ್ ಹಿ ಡೂ ಮುಂದೆ ಅನ್ನೋದ ಮೇಲೆ. ಸೊ ಇದಕ್ಕೆ ಅಗೇನ್ ಸರ್ ಫಸ್ಟ್ ಹೇಳಿದಾಗ ಆಂಟಿ ಹೀರೋ ಫಿಲ್ಮ್ ಅಂದಾಗ ನ್ಯೂನಾರ್ ಸ್ಟೈಲಲ್ಲಿ ಟ್ರೈ ಮಾಡಬೇಕು ಅಂತ. ಸೊ ನ್ಯೂನಾರ್ ಅಂದಾಗಲೇ ತುಂಬ ಚಾಲೆಂಜಸ್ ಬಂದ್ಬಿಡುತ್ತೆ, ಬಿಕಾಸ್ ಲೈಟ್ ಆ್ಯಂಡ್ ಶ್ಯಾಡೋಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಹಂಗಾಗಿ ಜಾಸ್ತಿ ಲೈಟ್ಸು ಬೇಕಾಗತ್ತೆ, ಟೈಮು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇದೆಲ್ಲ ಇಟ್ ಈಸ್ ಪಾರ್ಟ್ ಆಫ್ ದ ಪ್ರೋಸೆಸ್. ಇದರಲ್ಲಿ ಸೊ ದಿಸ್ ಇಸ್ ಬೀನ್ ದ ಜರ್ನಿ. ಇವಾಗ ಸಿನಿಮಾಟೋಗ್ರಫಿ ಬಗ್ಗೆ ಜಾಸ್ತಿ ಮಾತಾಡಿದ್ರು ಇಟ್ ಈಸ್ ಆಫ್ ನೋ ಪಾಯಿಂಟ್. ಸಿನಿಮಾ ಬಂದಮೇಲೆ ವಿಲ್ ಟಾಕ್. ಥ್ಯಾಂಕ್ ಯು ಸೊ ಮಚ್. ಸೊ ಲೈಟ್ ಸೆಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ರಿ. ಮೊಬೈಲಲ್ಲಿ ಶೂಟ್ ಮಾಡ್ತಿರೋರು ಪ್ಲೀಸ್ ಅಲ್ಲಿ ಹಿಂದೆ. Yes, ಗುರುದಲ್ಲಪ್ಪ, ಗುರುದಲ್ವಾ? ಓಕೆ, ಇದು ನಮ್ಮ ಬ್ರ್ಯಾಕ್ ನ ಹೋಲ್ ಟೀಮ್ ಮತ್ತಷ್ಟು ಕಲಾವಿದರು ತಂತ್ರಜ್ಞರು ಇದ್ದಾರೆ. ಖಂಡಿತ ಮುಂದಿನ ಸುದ್ದಿಗೋಷ್ಠಿಯಲ್ಲಿ ಎಲ್ಲರನ್ನ ನಿಮ್ಮ ಮುಂದೆ ಮೊಬೈಲಲ್ಲಿ ಶೂಟ್ ಮಾಡ್ತಿರೋರು ಪ್ಲೀಸ್ ಅಲ್ಲಿ ಹಿಂದೆ. Yes, ಗುರುದಲ್ಲಪ್ಪ, ಗುರುದಲ್ವಾ? ಓಕೆ, ಇದು ನಮ್ಮ ಬ್ರ್ಯಾಕ್ ನ ಹೋಲ್ ಟೀಮ್ ಮತ್ತಷ್ಟು ಕಲಾವಿದರು ತಂತ್ರಜ್ಞರು ಇದ್ದಾರೆ. ಖಂಡಿತ ಮುಂದಿನ ಸುದ್ದಿಗೋಷ್ಠಿಯಲ್ಲಿ ಎಲ್ಲರನ್ನ ನಿಮ್ಮ ಮುಂದೆ